ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶ ಇರುತ್ತೆ ಅಲ್ವಾ, ಗರ್ಭಕೋಶ ಅಂದರೆ ನಮ್ಮ ಗರ್ಭ ಇದ್ದಿದ್ದು. ಸೊ ಅದ್ರದ್ದು ಬಾಯಿ, ಅದರದ್ದು ಕಂಠ ಇರುತ್ತಲ್ಲ, ಅದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತಾರೆ. ಸೊ ಆ ಪಾರ್ಟ್ ಆಫ್ ಸರ್ವಿಕ್ಸ್ ಆ ಪಾರ್ಟ್ ಆಫ್ ದ ಕ್ಯಾನ್ಸರ್ ಇರುತ್ತಲ್ವ, ಗರ್ಭಕೋಶದ ಕಂಠ, ಅದು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದು ಹೇಗೆ ಆಗುತ್ತೆ ಅಂದರೆ, ಸೊ ಮೋಸ್ಟ್ ಕಾಮನ್ ಕಾಸ್ ಏನು ಅಂದರೆ HPV ವೈರಸಸ್ ಇರುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರಲ್ಲಿ HPV ಡಿಪೆಂಡೆಂಟ್, ನಾನ್ HPV ಡಿಪೆಂಡೆಂಟ್ ಅಂತ ಇರುತ್ತೆ. ಸೊ HPV ಡಿಪೆಂಡೆಂಟ್ ಆರ್ 90% ಆಫ್ ದ ಟೈಮ್ ಸರ್ವೈಕಲ್ ಕ್ಯಾನ್ಸರ್ ಆರ್ ಕಾಸ್ ಬೈ HPV ಡಿಪೆಂಡೆಂಟ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಮಿಕ್ಕಿದು 10% ಬೇರೆ ಕಾರಣಗಳಿರುತ್ತೆ. ಸೊ ಇವಾಗ ಇದು ಮೋಸ್ಟ್ ಕಾಮನ್ ಕ್ಯಾನ್ಸರ್ HPV ಡಿಪೆಂಡೆಂಟ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಇವಾಗ ಡಿಸ್ಕಸ್ ಮಾಡೋಣ. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದು ಒಂದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ವೈರಸ್. ಸೊ ಮೋಸ್ಟ್ ಆಫ್ ದೀಸ್ ಕ್ಯಾನ್ಸರ್ಸ್ ಎಲ್ಲ ಕಾಸ್ ಹೇಗೆ ಆಗುತ್ತೆ ಅಂದರೆ, ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರೋದ್ರಿಂದ ಇಟ್ಸ್ ರಿಲೇಟೆಡ್ ಟು ದಿ ಮೋಸ್ಟ್ಲಿ ಇಂಟರ್ ಕೋರ್ಸ್ ನಂತರ ಇದು ಇನ್ಫೆಕ್ಷನ್ ಶುರು ಆದ ತಕ್ಷಣ ಇದು ಕ್ಯಾನ್ಸರ್ ಶುರು ಆಗುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರಲ್ಲಿ ಮೆನ್ಷನ್ ಮಾಡಿದ ಒಂದು HPV ಡಿಪೆಂಡೆಂಟ್ ಅಂತ ಇರುತ್ತೆ, ನಾನ್ HPV ಡಿಪೆಂಡೆಂಟ್ ಅಂತ ಇರುತ್ತೆ. ಸೊ ನಮ್ಮ HPV ಡಿಪೆಂಡ್ ಅಂದರೆ ಇದು ಯೂಶಲಿ ವೈರಸ್ ಇಂದ ಕಾಸ್ ಆಗೋ ಡಿಸೀಸು. ಅದರಲ್ಲಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಇರುತ್ತೆ, ಕೆರಟನೈಸಿಂಗ್, ನಾನ್ ಕೆರಟನೈಸಿಂಗ್, ಸ್ಮಾಲ್ ಸೆಲ್ ಕಾರ್ಸಿನೋಮಾ, ನ್ಯೂರೋ ಎಂಡೋಕ್ರೈನ್ ಕಾರ್ಸಿನೋಮಾಸ್ ಇರುತ್ತೆ, ಅಡಿನೋ ಕಾರ್ಸಿನೋಮಾಸ್ ಇರುತ್ತೆ. ಸೊ ಇವೆಲ್ಲ ವೇರಿಯಂಟ್ಸ್ ಇರುತ್ತೆ. ಸೊ ಮೋಸ್ಟ್ ಕಾಮನ್ ನಾವು ನೋಡೋದೇನು ಅಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳ್ತೀವಿ. ಮತ್ತು ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಹೈ ಗ್ರೇಡ್ ಇರುತ್ತೆ, ಲೋ ಗ್ರೇಡ್ ಲೀಜನ್ಸ್ ಇರುತ್ತೆ. ಸೊ ಇರುತ್ತೆ. ಆಮೇಲೆ ಒನ್ಸ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದಮೇಲೆ ಸ್ಟೇಜಸ್ ಎಲ್ಲ ಇರುತ್ತೆ. ಸ್ಟೇಜ್ 1 to ಯೂಶಲಿ ಎಲ್ಲ ಕ್ಯಾನ್ಸರ್ಸ್ಗೂ ಸ್ಟೇಜ್ 1 to ಸ್ಟೇಜ್ 4 ಅಂತಲೇ ನಾವು ಕನ್ಸಿಡರ್ ಮಾಡೋದು. ಸೊ ಹೀಗೆ ಇರುತ್ತೆ. ಇದು ಹೆರಿಡಿಟಿ ಅಂತ ಅಲ್ಲ, ದಿಸ್ ಇಸ್ ನಾಟ್ ಅ ಕ್ಯಾನ್ಸರ್ ವಿಚ್ ಇಸ್ ಹೆರಿಡಿಟ್ರಿ. ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಕೆಲವೊಂದು ಸತಿ ಓವೇರಿಯನ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು. ಸೊ ಇದು ಒಂದು ಸತಿ ಹೆರಿಡಿಟಿ ಇರ್ಬೋದು. ಬಟ್ HPV ಇಂಡ್ಯೂಸ್ಡ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಇದು ಎಸ್ಪೆಷಲಿ ಈ ಪಾರ್ಟ್ ಆಫ್ ದ ಕ್ಯಾನ್ಸರ್ ಈಸ್ ನಾಟ್ ಹೆರಿಡಿಟ್ರಿ ಕ್ಯಾನ್ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.